ಪ್ರಳಯಾಂತಕ ಪ್ರಜ್ವಲ್ ವಿದೇಶದಲ್ಲಿ ತಲೆಮರೆಸಿಕೊಂಡು ಇವತ್ತಿಗೆ ಸರಿಯಾಗಿ 1 ತಿಂಗಳಾಯ್ತು. ದೇಶಕ್ಕೆ ವಾಪಸ್ ಆಗುವಂತಹ ಸೂಚನೆ ಸಿಗ್ತಿಲ್ಲ. SIT ಅತ್ತ ಪ್ರಯತ್ನವನ್ನು ನಿಲ್ಲಿಸ್ತಾ ಇಲ್ಲ. ಹಾಗಾದ್ರೆ ಪ್ರಜ್ವಲ್ ವಿಚಾರದಲ್ಲಿ ಇವತ್ತೇನೆಲ್ಲ ಬೆಳವಣಿಗೆ ಆಯ್ತು ಬನ್ನಿ ನೋಡ್ಕೊಂಡು ಬರೋಣ. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿ ಇಂದಿಗೆ 1 ತಿಂಗಳು ಕಳೆದರೂ ಸಂಸದ ಪ್ರಜ್ವಲ್ ಸುಳಿವೇ ಇಲ್ಲ. ಶೋಕಾಸ್ ನೋಟಿಸ್ಗೂ ಪ್ರಜ್ವಲ್ ರೇವಣ್ಣ ಡೋಂಟ್ ಕೇರ್. ಪೆನ್ ಡ್ರೈವ್ ಪ್ರಜ್ವಲ್ ದೇಶ ಬಿಟ್ಟು ಇಂದಿಗೆ 1 ತಿಂಗಳು ಕಳೆದರೂ ಆತ ಎಲ್ಲಿ ಅಡಗಿದ್ದಾನೆ ಅನ್ನೋ ಸುಳಿವೇ ಇಲ್ಲ. ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಪ್ರಜ್ವಲ್ ಡೋಂಟ್ ಕೇರ್ ಅಂತಿದ್ದಾರೆ. ಈ ನಡುವೆ ವಿದೇಶಾಂಗ ಸಚಿವಾಲಯ ಶೋಕಾಸ್ ನೋಟಿಸ್ ನೀಡಿದೆ. ವಿದೇಶಾಂಗ ಸಚಿವಾಲಯ ಪ್ರಜ್ವಲ್ ಉತ್ತರಕ್ಕಾಗಿ ಕಾಯ್ತಾ ಇದೆ. ಹಾಗಾದ್ರೆ ಆರೋಪಿಗಳ ಪತ್ತೆಗೆ SIT ಏನೆಲ್ಲ ಮಾಡ್ತಾ ಇದೆ ಅನ್ನೋದನ್ನ ನೋಡೋದಾದರೆ, ಪ್ರಜ್ವಲ್ ಕೇಸ್ ಫೈಲ್. ಏಪ್ರಿಲ್ 23 ಪೆನ್ ಡ್ರೈವ್ ಬ್ಲಾಸ್ಟ್, ಡೋಂಟ್ ಕೇರ್. ಏಪ್ರಿಲ್ 27 ಎಲೆಕ್ಷನ್ ಮುಗಿಯುತ್ತಿದ್ದಂತೆ ಪರಾರಿ, ವಿದೇಶಕ್ಕೆ ಎಸ್ಕೇಪ್. ಏಪ್ರಿಲ್ 29 SIT ನೋಟಿಸ್, ಡೋಂಟ್ ಕೇರ್. ಮೇ 1 ವಾರ ಕಾಲಾವಕಾಶ ಕೋರಿಕೆ, ಫೇಸ್ಬುಕ್ನಲ್ಲಿ ಪೋಸ್ಟ್. ಮೇ 2 ಲುಕ್ಔಟ್ ನೋಟಿಸ್, ಡೋಂಟ್ ಕೇರ್. ಮೇ 5 ಬ್ಲೂ ಕಾರ್ನರ್ ನೋಟಿಸ್, ಡೋಂಟ್ ಕೇರ್. ಮೇ 6 ಮೋದಿ ಕಠಿಣ ಕ್ರಮ ಎಚ್ಚರಿಕೆ, ಡೋಂಟ್ ಕೇರ್. ಮೇ 18 ಅರೆಸ್ಟ್ ವಾರೆಂಟ್, ಡೋಂಟ್ ಕೇರ್. ಮೇ 20 ಶರಣಾಗತಿಗೆ HDK ಮನವಿ, ಡೋಂಟ್ ಕೇರ್. ಮೇ 20 ಪಾಸ್ಪೋರ್ಟ್ ರದ್ದಿಗೆ SIT ಪತ್ರ, ಡೋಂಟ್ ಕೇರ್. ಮೇ 23 ಶರಣಾಗತಿಗೆ ಗೌಡರ ಮನವಿ, ಡೋಂಟ್ ಕೇರ್. ಮೇ 24 ಕೇಂದ್ರ ಶೋಕಾಸ್ ನೋಟಿಸ್, ಡೋಂಟ್ ಕೇರ್. ಅತ್ಯಾಚಾರ ಆರೋಪಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸಿಕೊಂಡು ಇಂದಿಗೆ 30 ದಿನಗಳು ಕಳೆದೋಯ್ತು. SIT ಅಧಿಕಾರಿಗಳು ಆತನ ಪತ್ತೆಗೆ ಸಾಕಷ್ಟು ಸರ್ಕಸ್ ಅನ್ನು ಮಾಡ್ತಿರೋದ್ರ ಜೊತೆಗೆ ವಿದೇಶಾಂಗ ಸಚಿವಾಲಯ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರಿಗೆ ಶೋಕಾಸ್ ನೋಟಿಸ್ ನೀಡಿ ಉತ್ತರ ಕೊಡುವಂತೆ ಕೇಳಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಮಾತ್ರ ಯಾವುದೇ ರೀತಿಯ ಉತ್ತರವನ್ನು ಕೊಡದೆ ಮೌನಕ್ಕೆ ಜಾರಿರುವಂಥದ್ದು. ಇನ್ನು ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಬಂಧನ ಭೀತಿ ಎದುರಿಸ್ತಾ ಇರುವ 4 ಆರೋಪಿಗಳು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹಾಸನ ಜಿಲ್ಲಾ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್, ಚೇತನ್, ನವೀನ್ ಗೌಡ, ಪುಟ್ಟರಾಜು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ತಕರಾರು ಅರ್ಜಿ ಸಲ್ಲಿಸಲು ಪೊಲೀಸರಿಗೆ ಹೈಕೋರ್ಟ್ ಸೂಚನೆ ನೀಡಿದ್ದು ಮೇ 28ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.